ಈಗ ಉಣಿಸ್ತಿದೆ ಅಂತ ಹೇಳಿದ್ರೆ ಬಿದ್ದೋಗ್ಬಿಡ್ತದೆ ಗಾಳಿಗೆ ಅಥವಾ ಏನೋ ಟಚ್ ಆದರೆ ಎಲ್ಲ. ಇಲ್ಲಿವರೆಗೂ ಮಣ್ಣಲ್ಲಿ ಉಣಿಸ್ಬಿಟ್ಟು ಇಲ್ಲ ಸಿಮೆಂಟ್ ಮಾಡ್ಕೊಂಡ್ರೆ ಬೆಸ್ಟು. ಇಲ್ಲಿಗೆ ನೀರು ಹಾಕೋಬೇಕು. ನೀರು ಎಂತ ಹಾಕೋಬೇಕು, ಇಲ್ಲಿ ನೋಡಿ ಕಾಣ್ತಾ ಇದೆ, ಒದ್ದಾಗ ಕಾಣ್ತಾ ಇದೆಯಲ್ಲಿ ಅವೆಲ್ಲ ಮೇಲೆ ಕತ್ಬಿಡ್ತವೆ. ನೀರು ಹಾಕಿದ್ರೆ ಏನೇ ಬಿದ್ರೂ ಇಲ್ಲೇ ಇರ್ತವೆ. ಇಲ್ಲ ಅಂದರೆ ಕಂಟಿನ್ಯೂಸ್ ನೀರು ಹಾಕ್ತಾ ಇದ್ರೆ ತುಕ್ಕಿಡಿ ಅಂತ ಚಾನ್ಸ್ ಇರ್ತದೆ. ಇಲ್ಲಿಂದ ಇಲ್ಲಿಗೆ ಗ್ರೀಸ್ ಹಾಕೊಂಬಿಡಿ ನೀಟಾಗಿ, ಓಕೆನಾ? ಗ್ರೀಸ್ ನೀಟಾಗಿ ಹಾಕೊಂಡ್ರೆ ಮೇಲ್ಗಡೆ ಹುಳಗಳು ಹತ್ತೂ ಇಲ್ಲೇ ಕಚ್ಕೊತವೆ. ಅವು ಒಂದು 15 ದಿನಕ್ಕೆಲ್ಲ ಡ್ರೈ ಆಗಿಬಿಡ್ತದೆ ಗ್ರೀಸು. ಮತ್ತು 15 ದಿನಕ್ಕೊಂದ್ಸತಿ ಹಾಕೋತಾರೆ, ನಿಮ್ಮ ಸ್ಟ್ಯಾಂಡ್ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಸರಿನಾ? ಇಷ್ಟು ಮಿನಿಮಮ್ಮು. ಮತ್ತು ಮುಂದೆ ನಿಂತ್ಕೊಂಡು ಹ್ಯಾಂಡ್ಲ್ ಮಾಡಬಾರ್ದು. ಯಾವಾಗಲೂ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ಸೈಡಲ್ಲಿ ನಿಂತ್ಕೊಂಡು ಹ್ಯಾಂಡ್ಲ್ ಮಾಡಬೇಕು, ಓಕೆನಾ? ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ ಹ್ಯಾಂಡ್ ಗ್ಲೌಸು BVL ಅಂತ ಹೇಳ್ಬಿಟ್ಟು. ಇದು ನೋಡಿ ಕೈಗೆಲ್ಲ ಸ್ಟಿಂಗ್ ಮಾಡ್ತು ಅಂತ ಹೇಳಿದ್ರೆ ಲೈಟಾಗಿ ಊದ್ಕೊಂಡ್ಬಿಡ್ತದೆ, ಲೈಟಾಗಿ ಊದ್ಕೊಳುತ್ತೆ. ಮುಖಕ್ಕೆ ಸ್ಟಿಂಗ್ ಆಯಿತು ಅಂದರೆ 2 ದಿನ ಊದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಮುಖ ಪರದೆ ಅಂತ ಕರಿತೀವಿ. ಈ ಥರ ಇದನ್ನ ಹಿಂಗೆ ಹಾಕೋಬೇಕು, ಕ್ಲೋಸ್ ಮಾಡ್ಕೊಂಡು ನೀಟಾಗಿ. ಆವಾಗ ಮುಖಕ್ಕೆಲ್ಲ ಸ್ಟಿಂಗ್ ಮಾಡೋದಿಲ್ಲ. ಇದು ಹ್ಯಾಂಡ್ ಗ್ಲೌಸು. ಸ್ಟಾರ್ಟಿಂಗ್ ತೊಗೊಂಡವ್ರು ಇವೆಲ್ಲ ತೊಗೊಂಡು ಹ್ಯಾಂಡ್ಲ್ ಮಾಡಿದ್ರೆ ಬೆಸ್ಟು. ಯಾಕೆಂದರೆ ಅಭ್ಯಾಸ ಇರಲ್ಲ. ಒಂದೇ ಒಂದು ಸ್ಟಿಂಗ್ ಆಯಿತು ಅಂತ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡ್ತೀರಾ, ಇದು ಸವಾಸನೆ ಬೇಡಪ್ಪ ಅಂತ ಅಲ್ಲೇ ಬಿಸಾಕ್ಬಿಡ್ತೀರ ಮೂಲೆಗೇನೆ. ಅದಕ್ಕೆ ಏನು ಮಾಡ್ತೀರಿ, ಇದನ್ನೆಲ್ಲ ಹಾಕ್ಕೊಂಡು ಹ್ಯಾಂಡ್ಲ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಆರಾಮಾಗಿಲ್ಲ ನಾನು ಹ್ಯಾಂಡ್ಲ್ ಮಾಡ್ಬೋದು ಅನ್ನೋದು ಕಾನ್ಫಿಡೆಂಟ್ ಬರ್ತದೆ ನಿಮಗೆ, ಓಕೆನಾ? ಇಲ್ಲ 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 ಮೇಲೆ ಬಾಕ್ಸ್ ಮೇಲೆ ಹೊಗೆ ಆಯ್ತಾ ಅಲ್ಲೇ? ಹೊಗೆ ಎಲ್ಲ ಆರೋಯ್ತನಪ್ಪಿ. ಆಯ್ತಾ? ಈಗ ಬಂತು ನೋಡಿ, ಇದನ್ನ ದಾರನ ಒಂದು ಬಿಚ್ಚಿದ್ರೆ ಮತ್ತೆ ಕಟ್ಟಬೇಕು, ಇಲ್ಲಾಂದ್ರೆ ತೆಗೆದು ಆಚೆ ಹಚ್ಬಿಡ್ಬೇಕು. ನೀವೇನ್ ಮಾಡ್ತೀರಾ, ಹಿಂಗೆ ಬಿಟ್ಬಿಡ್ತೀರಾ, ಮೇಲಿಂದ ಹತ್ಕೊಂಡು ಹೋಗ್ಬಿಡ್ತಾವ. ಹಿಂಗೆ ಅಗಲ ಮಾಡ್ಕೊಳ್ಳಿ, ಜಾಗ ಅಗಲ.